ಕಲ್ಕೆರೆಪೇಟೆ ಅವ್ರದ್ದೇ ಏನು ಕೆಲಸ ಮಾಡ್ತಾರೆ? ಗಾರೆ ಕೆಲಸ ಮಾಡ್ಕೊಂಡಿದ್ದೆ. ನನಗೆ ಹಾರ್ಟ್ ಪ್ರಾಬ್ಲಮ್ ಇದೆ. ಆದರೂ ನಾನು ಕೂಲಿ ಮಾಡಿ ನನ್ನ ಮಕ್ಕಳು ಸಾಕ್ತಿದ್ದೆ. ನಾನು ಇರೋವರೆಗೂ ನನ್ನ ಮಕ್ಕಳು ಸಾಕೋಣಂತ ಎಲ್ಲ ತಲೆಗೆ ಭಿಕ್ಷೆ ಬೇಡಿ ನನ್ನ ಮಕ್ಕಳು ಸಾಯ್ತೆ. ಇವತ್ತು ನನ್ನ ಮಗಳನ್ನ ಹಿಂಗೆ ಆಯ್ತು ಕಂಪ್ಲೇಂಟ್ ಕೊಟ್ಟಿನಿ. ಇಲ್ಲಿವರೆಗೂ ಏನೋ ಅವರಿಂದ ಬಂದಿಲ್ಲ. ಅವನಿನ್ನು ಮನೆಯಲ್ಲೇ ಇದ್ದಾನೆ. ಅವನೇನು ನಮಗೆ ಯಾಕಂದ್ರೆ ತೋರಿಸ್ಕೊಂಡು ಕಂಡಿತ್ತು. ನನ್ನ ಮಗಳಿಗೆ ನ್ಯಾಯ ಕೊಡಿಸಿ ಎಲ್ಲರಿಗೂ ಎಲ್ಲ ಚಾನಲ್ನವ್ರಿಗೆ ಒಳ್ಳೆ ಇಲಾಖೆಗೆ ಎಲ್ಲರಿಗೂ ಕೇಳ್ಕೊಟ್ಟು ನನ್ನ ಮಗಳಿಗೆ ನ್ಯಾಯ ಕೊಡಿಸಿ ನನ್ನ ಮಗಳಿಗೆ ಒಂದು ಕಷ್ಟ ಯಾವ ಮಕ್ಕಳಿಗೂ ಕೊಡುವಂತೆ ಎಲ್ಲರೂ ನನ್ನ ಮಕ್ಕಳೆಲ್ಲ ಹೇಳ್ಕೊಂಡ್ರೆ ಆ ಮಕ್ಕಳು ಹೆಣ್ಮಕ್ಳು ನನ್ನ ನನಗೆಲ್ಲ ಮಕ್ಕಳು ನಮ್ಮ ಮಕ್ಕಳಿದ್ದಂಗೆ ಅವ್ರಿಗೆ ನ್ಯಾಯ ಸಿಕ್ಕಂಗೆ ಮಾಡಿ ನನ್ನ ಮಗಳಿಗೆ ಒಂದು ಕಷ್ಟ ಯಾವ ಹೆಣ್ಮಕ್ಳಿಗೂ ಕೊಡ್ಬಾರ್ದು. ಇದೆಲ್ಲ ಅವ್ನು ಸುಮಾರು ಹೆಣ್ಮಕ್ಳನ್ನ ಈ ಥರ ಮಾಡಿದ್ದಾನೆ ಅಂತ ಅವ್ರಿಲ್ಲ ರಿಲೇಷನ್ನೆಲ್ಲ ಹೇಳ್ಯಾರ. ನಾನು ಈ ಥರ ಮಾಡ್ತಾಯಿದ್ದಾನೆ, ಫೋನ್ ಮಾಡ್ತಾನೆ, ಅವ್ನಿಗೆ ಫೋನ್ ಮಾಡಬೇಡಿ ಅಂತ ಹೇಳೋ ಹೊತ್ತಿಗೆ ಅವ್ರ ಮನೆಗೆ ಹೇಳಿದ್ದಾರೆ ಅವನಿಗೆ ಹುಡುಗಿಯರ ಚಟ ಜಾಸ್ತಿ, ಅವನು ಹುಡುಗಿಯರ್ ಬೇಕು ನಾವು ಎಲ್ಲಿ ತಂದು ಕೊಡೋಣ ಅಂತ ಹೇಳಿದ್ದಾರೆ. ನನಗೆ ಇನ್ನೊಂದು ಹೆಣ್ಮಕ್ಳು ತಾಯಿಗೆ ಕಣ್ಣೀರು ಹಾಕ್ಕೊಡ್ದು. ಅದು ನನ್ನನ್ನು ಅವ್ರು ನ್ಯಾಯ ಚಿಕ್ಕ ಮಾಡಿಕೊಡ್ತೀವಿ. ನಿನ್ನ ಅಮ್ಮ ಹೇಳ್ತೀನಿ, ಕಾಲು ಇಟ್ಕೊತೀನಿ, ನನ್ನ ಮಗಳಿಗೆ ನ್ಯಾಯ ಕೊಡ್ತೀವಿ. ನನ್ನ ಮಗಳಿಗೆ ಯಾರಿಗೂ ಬರಬಾರ್ದು. 21 ವರ್ಷದ ಮಗಳು ಕಟ್ಕೊಂಡಿದ್ದೀನಿ. ಕೂಲಿ ಮಾಡಿ ಚೀಟ ಮಾಡಿ ಎಲ್ಲ ಮನೆಗೆ ಬಾತ್ರೂಮ್ ತೊಳೆದು ಸಾಕಿದ್ದು ನನ್ನ ಮಗಳನ್ನ. ಇವತ್ತು ನನ್ನ ಮಗಳು ನನ್ನ ಜೊತೆ ಎಲ್ಲ ನನ್ನ ಕಷ್ಟ ಯಾರಿಗೂ ತಾಯ್ತಿಗೆ ಬರಬಾರ್ದು. ಹೇಳಕ್ಕೂ ಇಲ್ಲ, ಬಿಡಕ್ಕೂ ಇಲ್ಲ ಅಂಥ ಪರಿಸ್ಥಿತಿಯಲ್ಲಿದ್ದೀನಿ ನಾನು. ನನ್ನ ಮಗಳಿಗೆ ನ್ಯಾಯ ಚಿಕ್ಕಂಗೆ ಮಾಡಿ. ನಿಮ್ಮ ಹೆಸರು? ಶೋಭಾ. ನೀವೇನಾಗಬೇಕು? ತಾಯಿ 10 ನಿಮಿಷ ಬರ್ತೀನಿ ಅಂತ ಹೋಗಿ ಕಳಿಸಿಳು ನನ್ನ. 10 ನಿಮಿಷದೊತ್ತಿಗೆ ಬಂದು ನೋಡೋ ಹೊತ್ತಿಗೆ ಇಷ್ಟೊತ್ತರ ಬರೆಯಲ್ವಲ್ಲ ಅಂತ ಬಂದು ನೋಡೋ ಹೊತ್ತಿಗೆ ಅವಳೇ ಇಲ್ಲ. ಕಾಸಲ್ಲಿ ಇಟ್ಕೆ ಫೋನ್ ರೆಕಾರ್ಡಿಗೆ ಇಟ್ಟು ಹಿಂಗೆ ಮಾಡ್ಕೊಂಡಿದ್ದಾಳೆ. ಆಯ್ತು